ಸಕಲೇಶಪುರ ತಾಲೂಕಿನ ಹಾನಪಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಗ್ನಿ ಗ್ರಾಮದಲ್ಲಿ ನೂತನವಾಗಿ ನಡೆಯುತ್ತಿರುವ ಡಾಂಬರ್ ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆದಿದೆಂಬ ಆರೋಪ ಕೇಳಿಬಂದಿದೆ. ಡಾಂಬರ್ ಹಾಕುವ ಮೊದಲು ಅಗತ್ಯ ಮೋರಿ ಹಾಗೂ ಸಮರ್ಪಕ ಡ್ರೈನೇಜ್ ವ್ಯವಸ್ಥೆ ಮಾಡದೆ ಕಾಮಗಾರಿ ನಡೆಸಲಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಪರಿಣಾಮವಾಗಿ ಮಳೆ ನೀರು ಹೊಸ ರಸ್ತೆಯ ಮೇಲೆಯೇ ಹರಿದು ಹೋಗಿ ಪಕ್ಕದ ರೈತರ ಜಮೀನಿಗೂ ನುಗ್ಗಿ ಹಾನಿಯುಂಟು ಮಾಡುತ್ತಿದೆ ಎಂಬ ದೂರಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಸ್ಥಳ ಪರಿಶೀಲನೆ ನಡೆಸಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದು, ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾನು ಈ ಊರಿನಲ್ಲಿ ಸುಮಾರು ನನಗೆ ಈಗ 73 ವರ್ಷ. ನಾವು 70 ವರ್ಷದಿಂದ ಊರಿಗೆ ಬಂದಿದ್ದು. ನೋಡಿ, ಈ ರಸ್ತೆ ಈ ವರ್ಷ ನಮಗೊಂದು ಟಾರು ಅಂತ ನೋಡಿದ್ದೀವಿ. ಎಷ್ಟೋ ಶ್ರಮ ಮಾಡಿ ಎಲ್ಲ ಫೈಟ್ ಮಾಡಿ ಇದನ್ನು ಒಂದು ಸ್ಯಾಂಕ್ಷನ್ ಮಾಡಿ ಇವತ್ತೊಂದು ರಸ್ತೆ ಆಗಿದೆ. ಏನಾಗಿದೆ ಸಮಸ್ಯೆ ಅಂದರೆ, 1 ಕಿಲೋಮೀಟ್ರು ಮೇಲ್ಗಡೆಯಿಂದ ಅಲ್ಲಿವರೆಗೂ 1.5 ಕಿಲೋಮೀಟ್ರು ಒಂದೇ ಮೋರಿ ಇದೆ. ಈ ಒಂದೇ ಮೋರಿ ಇರೋ ದಸೆಯಿಂದ ಏನಾಗುತ್ತೆ, ಈ ರೋಡು ಇಲ್ಲಿ ತುಂಬಿ ರೋಡ್ ಮೇಲೆ ನೀರು ಹೋಗುತ್ತೆ. ಇಲ್ಲಿಗೆ ನೋಡಿ, ಈ ಸ್ಥಳಕ್ಕೆ ಒಂದು ಮೋರಿ ಸ್ಯಾಂಕ್ಷನ್ ಆಗಿತ್ತು. ಅದನ್ನು ಈ ಪಕ್ಕದ ತೋಟದ ಓನರು ಅದನ್ನು ತಪ್ಪಿಸಿ ಎಲ್ಲ ಅಧಿಕಾರಿಗಳನ್ನ ಹೆದರಿಸಿದ್ದಾರೆ ಅಂತಾರೆ. ಏನು ಹೆದರಿಸಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅವರೇನೋ ಭಾರಿ ಇನ್ಫ್ಲುಯೆನ್ಸ್ ಮ್ಯಾನು ಸರ್ ಅಂತಾರೆ. ಕಾಂಟ್ರಾಕ್ಟರ್ ಕೇಳಿದ್ರು ಹಾಗೆ ಹೇಳ್ತಾನೆ, PDO ಕೇಳಿದ್ರು ಹಾಗೆ ಹೇಳ್ತಾರೆ. ಇಂಜಿನಿಯರು ನಮ್ಮ ಕೈಗೆ ಸಿಕ್ಕಿಲ್ಲ ಇನ್ನೂ. ಅವ್ರ ಎಸ್ಟಿಮೇಟ್ ಕಾಪಿ ಇದೆ ನಮ್ಮ ಹತ್ರ, ಅದನ್ನು ನಿಮ್ಗೆ ಕೊಡ್ತೀವಿ. ಇದನ್ನು ಕ್ಯಾನ್ಸಲ್ ಮಾಡಿ ಈಗ ಹೋಗಿದ್ದಾರೆ. ಹಿಂಗೆ ಆದರೆ ಈ ನೀರು ಹೋಗೋಕ್ಕೆ ಜಾಗ ಸಾಲದಲ್ಲ. ಈ ರಸ್ತೆ ಇಷ್ಟು ಒಳ್ಳೆ ರಸ್ತೆ ಮಾಡಿಕೊಟ್ಟಿದ್ದಾರೆ, ಇದು ಹಾಳಾಗಿ ಹೋಗುತ್ತೆ. ದಯವಿಟ್ಟು ಇದಕ್ಕೆ ಇಲ್ಲಿ ಒಂದು ಮೋರಿ ಮಾಡ್ಸೋಕ್ಕೆ ನೀವೇನು ನಮಗೆ ಸಹಾಯ ಮಾಡ್ತೀರಿ ಮಾಡಬೇಕು ಅಂತ ಈ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತೀನಿ.